Hi guys, welcome back to Yashwani YouTube channel. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಾಡಕ್ಟ್ನ ಆರ್ಡರ್ ಮಾಡಿದೆ. ಸೊ ಆಲ್ರೆಡಿ ಬಂದಿದೆ. ಸೊ ಮೀಶೋ ಪ್ರಾಡಕ್ಟು ಬಂದಿದೆ. ಸೊ ಇವತ್ತು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ಯಾರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ. ಸೊ ಈಗ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಸೊ ಗೈಸ್ ಫಸ್ಟ್ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಇದು. ಸೊ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಇದ್ರ ಪ್ರೈಸ್ ಏನಿದೆ ಅಂತ ನಾನು ಈ ಕಡೆ ಸೈಡಲ್ಲಿ ನಾನು ಫೋಟೋ ಹಾಕ್ತೀನಿ, ಚೆಕ್ ಮಾಡ್ತೀನಿ ಇದ್ರ ಪ್ರೈಸ್ ಏನು ಅಂತ. ಸೊ ಎಲ್ಲ ಒಟ್ಟಿಗೆ ಬಂದುಬಿಟ್ಟು ನನಗೆ ಪ್ರೈಸ್ ಏನು ನೆನಪಿಲ್ಲ. ಸೊ ಇದ್ರ ಪ್ರೈಸ್ ಬಂದು ಈ ಕಡೆ ಸೈಡಲ್ಲಿ ಫೋಟೋ ಹಾಕಿ ಪ್ರೈಸ್ನ ನಾನು ಹಾಕಿರ್ತೀನಿ. ಸೊ ಚೆಕ್ ಮಾಡಿಕೊಡಿ. ಸೊ ಚೆನ್ನಾಗಿದೆ ವಾಲ್ಪೇಪರು. ಎಸ್ ಫಸ್ಟ್ ಬಂದು ಒಂದು ವಾಲ್ಪೇಪರು. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ನಾನು ಮೀಶೋಲ್ಲಿ ತೊಗೊಳ್ಳಿಲ್ಲ. ಸೊ ಇದು ಔಟ್ಸೈಡಲ್ಲಿ ತೊಗೊಂಡಿದ್ದು. ನಾನು ನೋಡ್ತಾ ಇರ್ಬೋದು ಔಟ್ಸೈಡಲ್ಲಿ ತೊಗೊಂಡಿದ್ದು. ಈ ರೋಡ್ ಸೈಡನ್ನು ಮಾರ್ತಾ ಇರ್ತಾರಲ್ಲ, ಸೊ ಅಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 150 ರುಪೀಸು, 150 ರೂಪಾಯಿದು. ಸೊ ತುಂಬ ಚೆನ್ನಾಗಿದೆ. ನನಗೆ ತುಳಸಿ ಪೂಜೆಗೆಲ್ಲ ಚೆನ್ನಾಗಿರುತ್ತೆ. ತುಳಸಿ ಪೂಜೆ ನನ್ನ ಹತ್ರ ಬಂತಿಲ್ಲ. ಸೊ ಅದಕ್ಕೋಸ್ಕರ ಬೇಕು, ನೋಡಿದೆ ಸಖತ್ತಾಗಿತ್ತು, ತೊಗೋಬೇಕು ಅನಿಸ್ತು, ಅದಕ್ಕೋಸ್ಕರ ತೊಗೊಂಡೆ. ಇದೆಲ್ಲ ವಾಶ್ ಮಾಡಬೇಕು. ಮಳೆ ಬಂದಿದೆಯಲ್ಲ ಹೊರಗಡೆ ಮಾಡೋದ್ರಿಂದ ಸೊ ಕೊಳೆ ಆಗಿದೆ. ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು. ತುಂಬ ಚೆನ್ನಾಗಿದೆ. ಸೊ ನೀವು ಔಟ್ಸೈಡ್ ಹೋದಾಗ ನೀವು ನೋಡಿ ಪರ್ಚೇಸ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆನ್ಲೈನಲ್ಲಿ ಅಂದರೆ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ ಪ್ರೈಸು. ಸೊ ಅದರಿಂದ ನಾನು ಔಟ್ಸೈಡ್ ಬರೋದಲ್ಲೇ ಇದನ್ನೇ ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ನೋಡ್ತಾ ಇರೋದು ಪಿಂಜಾಲಿ. ಇದು ಸಹ ನಾನು ಆನ್ಲೈನಲ್ಲಿ ನೋಡಿದೆ. ಸೊ 500 ಸಮಥಿಂಗ್ ಏನೋ ಇತ್ತು. ಸೊ ಅದಕ್ಕೋಸ್ಕರ ನಾನು ಔಟ್ಸೈಡ್ ಒಂದ್ಸರಿ ಕೇಳೋಣ, ವಿಚಾರಿಸೋಣ ಅಂತ ಹೇಳ್ಬಿಟ್ಟು ನಾನು ಕನಕಪುರ ಹೋಗೋ ಟೈಮಲ್ಲಿ ಸೊ ಆ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ. ಸೊ ಇಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ತೊಗೋಬೇಕು ಅಂತ ತುಂಬ ದಿನ ಅಂದ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಈ ಒಂದು ಪಿಂಜಾಲಿನ ತೊಗೊಂಡೆ. ಸೊ ಈ ಎರಡರಿಂದ ನಾನು 300 ರುಪೀಸ್ ಕೊಟ್ಟೆ. ಅವರು 450 ರುಪೀಸ್ ಹೇಳಿದ್ರು, ನಾನು 300 ರುಪೀಸ್ನ ಕೊಟ್ಟೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಆನ್ಲೈನಲ್ಲೂ ಸ್ವಲ್ಪ ಜಾಸ್ತಿ ಇದೆ ಇದು. ಸೊ 500 ಸಮಥಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ರೋಡ್ ಸೈಡಲ್ಲಿ ಸರಿ ವಿಚಾರಿಸೋಣ ಅಂತ ವಿಚಾರಿಸ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ. ಸರಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅನ್ಬಾಕ್ಸ್ ಮಾಡಿದೆ ಅಂತ ಅಂದಲ್ಲ, ಒಂದು 3 ಪ್ರಾಡಕ್ಟ್ ಏನೋ ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದಕ್ಕೆ ಓಪನ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ಲೀವ್ಸ್, ಈ ಕಿಚನ್ ಸೈಡ್ಗೆಲ್ಲ ಒಳಗಡೆ ಎಲ್ಲ ಹಾಕೋಕ್ಕೆ, ಡೆಕೋರೇಷನ್ ಮಾಡೋಕ್ಕೆ. ಸೊ ಇದು ಬೇಕಾಗಿತ್ತು ನನಗೆ. ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿದೆ. ಇದು 8 ಪೀಸ್ ಬಂದಿದೆ ಗೈಸ್, 8 ಪೀಸ್ ಬಂದಿದೆ. ಸೊ ಇದ್ರ ಪ್ರೈಸು ನಾನೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಪ್ರೈಸ್ ಅಂತೂ ಹೇಳೋಕ್ಕೋಗಲ್ಲ. ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದ್ರ ಪ್ರೈಸ್ ಏನಂತ ನನಗೆ ಗೊತ್ತಿಲ್ಲ. ಸೊ ಎಸ್ ತುಂಬ ಚೆನ್ನಾಗಿದೆ. ಅದು ಕ್ವಾಲಿಟಿ ವೈಸ್ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ, ತೊಗೊಬೋದು. ನೆಕ್ಸ್ಟ್ ಇದು ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಇಷ್ಟ ಆಯಿತು ನನಗೆ. ಸೊ ಸೆಟ್ ಹಾಫ್ 4 ಬಂದಿದೆ, 4 ಬಂದಿದೆ. ಇದು 160 ಸಮಥಿಂಗ್ ಏನೋ ಕೊಟ್ಟೆ ನಾನು. ಸೊ ನೆನಪಿಲ್ಲ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಲೆಂತು ನೋಡ್ಬೋದು, ಚೆನ್ನಾಗಿ ಬಂದಿದೆ. ನಾನು ತುಂಬ ಚಿಕ್ಕದು ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಸೆಟ್ ಆಫ್ 4 ಬಂದಿದೆ. ನೋಡ್ತಾ ಇರ್ಬೋದು 4 ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಇದನ್ನು ಅನ್ಬಾಕ್ಸ್ ಮಾಡಿ. ಇದು ಗ್ಲೂ ಗನ್ ಬರುತ್ತಲ್ಲ ಫ್ರೆಂಡ್ಸ್, ಅದು. ಸೊ ನಾನು ಆಲ್ರೆಡಿ ಕ್ರಾಫ್ಟ್ಗಳು ಮಾಡ್ತಾ ಇರ್ತೀನಿ ಮನೇಲೇ. ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿಕೊಂಡು ಕ್ರಾಫ್ಟ್ಗಳು ಮಾಡ್ತಾ ಇರ್ತೀನಿ. ಸೊ ನನಗೆ ಅದಕ್ಕೆ ಗ್ಲೂ ಗನ್ ಬೇಕಿತ್ತು. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಸೊ ಈ ಥರ ಇದೆ. ಸೊ ಅದ್ರ ಜೊತೆಗೆ ನನಗೆ ಗ್ಲೂ ಗನ್ ಸಹ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಇಷ್ಟಿದೆ. ಆ್ಯಂಡ್ ಇದೊಂದು ಗ್ಲೂ ಗನ್. ಪ್ರೈಸ್ ಎಲ್ಲ ಸೈಡಲ್ಲಿ ಹಾಕಿರ್ತೀನಿ, ಫೋಟೋ ನೋಡ್ಕೊಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ಹೇಳ್ಬೋದು ಆಲ್ಮೋಸ್ಟು. ಸೊ ಔಟ್ಸೈಡೆಲ್ಲ ನಾವು ತೊಗೊತೀವಿ ಅಂದರೆ ಹುಡುಕಬೇಕು, ಎಲ್ಲಿ ಏನು ಅಂತ ಗೊತ್ತಿರಲ್ಲ. ಸೊ ಆನ್ಲೈನಲ್ಲಾದರೆ ಆರಾಮಾಗಿ ತೊಗೊಬೋದು. ಸೊ ಅದಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಪ್ರಾಡಕ್ಟು. ಸೊ ಇದರಲ್ಲಿ ಏನಿದೆ ಅಂದರೆ ಎಸ್
ಮನಿ ಬ್ಯಾಂಕ್. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಇದ್ರ ಪ್ರೈಸು ಸಹ ನಮ್ಮ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಬಿಕಾಸ್ ಈ ಒಂದು ತೊಗೊಂಡಿದ್ದು, ಈ ಮನಿ ಬ್ಯಾಂಕ್ ತೊಗೊಂಡಿದ್ದು ಏನಕ್ಕೆ ಅಂದರೆ, ಸೊ ಆಲ್ರೆಡಿ ಇವಾಗ ಗೊತ್ತಿರೋ ಹಾಗೇ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಲ್ವ. ಸೊ ಅದರಲ್ಲಿ ಎಕ್ಸ್ಟ್ರಾ ಒಂದು 200 ಆ ಥರ ಏನಾದರೂ ಸಮಥಿಂಗ್ ಇತ್ತಾಗ ನಾವು ಸೇವ್ ಮಾಡೋದ್ರಿಂದ ಅಮೌಂಟು ಸೇವ್ ಆಗುತ್ತೆ. ಸೊ 200 ರುಪೀಸ್, 100 ರುಪೀಸ್ ಇಲ್ಲೆಲ್ಲ ಇದೆ, ಅವರೇ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹಾಕಬೇಕು, ಎಷ್ಟು ಹಾಕಿದ್ರೆ 1,00,000 ಆಗುತ್ತೆ ಅಂತ. ಸೊ ನಮಗೆ ನಂಬರ್ನ ಕೊಟ್ಟಿದ್ದಾರೆ. ಸೊ ಅದೇ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದ್ರಿಂದ 1,00,000 ನಾವು ಕಂಪ್ಲೀಟ್ ಆಗಿದ್ರಲ್ಲಿ ಸ್ಟೋರ್ ಮಾಡ್ಬೋದು. ಸೊ ಅದರಿಂದ ನಾನು ಇದನ್ನು ಬೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು. ಸೊ ಇವಾಗ ಬಂದಿದ್ದು, ಜಸ್ಟ್ ಇವಾಗ ಬಂದಿದ್ದೀವಿ ಇದೆಲ್ಲ. ಸೊ ಅದಕ್ಕೆ ಅನ್ಬಾಕ್ಸ್ ಮಾಡೋಣ. ಇದು ಇನ್ನೂ ಒಂದಿದೆ ಅನ್ಬಾಕ್ಸ್ ಆಗಿರೋದು. ಸೊ ಅದನ್ನು ತೋರಿಸ್ಬಿಟ್ಟು ಆಮೇಲೆ ನಾನು ಇದಕ್ಕೆ ತೋರಿಸ್ತೀನಿ. ಸೊ ಇದು ಬಂದು, ಸೊ ಇದೇನಂದರೆ, ನಾನು ಕಾಫಿ ಕಪ್ ಈಗ ಕಿಚನ್ ಮೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದಕ್ಕೆ ಕಾಫಿ ಕಪ್ ಬೇಕಾಗಿತ್ತು. ಅಂದರೆ ಮನೇಲಿ ಕಾಫಿ ಕಪ್ ಇಲ್ಲ, ಯಾರ ಬಂದರೆ ಹೊರಗಡೆಯಿಂದ. ಸೊ ಅದಕ್ಕೋಸ್ಕರ ಈ ಥರ ಕಾಫಿ ಕಪ್ನ ನಾನು ತೊಗೊಂಡಿದ್ದೀನಿ ಗೈಸ್ ಈ ಬಾಕ್ಸಲ್ಲಿ. ಸೊ 8 ಕಪ್ಪು ತೊಗೊಂಡಿದ್ದೀನಿ, 8 ಕಪ್ಪು. ಸೊ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಬಂದಾಗ ಮನೆಗೆ, ಸೊ ಅಂತ ಅವ್ರಿಗೆ ಈ ಥರ ಕಾಫಿ ಗಿಫಿ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಕಾಫಿ ಕಪ್ನ ತೊಗೊಂಡಿದ್ದೀನಿ. ಸೊ ಇದು ನೋಡಿ, ಅದು ಒಂದು 3, ಇದು ಒಂದು 13 ತೊಗೊಂಡಿದ್ದೀನಿ, ಇದು ಒಂದು ತೊಗೊಂಡಿದ್ದೀನಿ. ಒಂದೇ ಕಲರ್ ಇರೋ ಬೇಡ ಅಂತ ಹೇಳಿ ನಾನು 3 ತೊಗೊಂಡೆ. ಅದು ಚೆನ್ನಾಗಿತ್ತು, ಅವರು ಜೋಡಿಸಿ ನೀಟಾಗಿ ಕೊಟ್ಟಿದ್ರು. ಬಟ್ ನಾನೆಲ್ಲ ಹಂಗೆ ಸ್ಟೇಜ್ ಮಾಡ್ತೀನಿ. ನನ್ನ ಮಗ ಹೆಂಗೋ ಆಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ತಾ ಇಲ್ಲ ವಿಡಿಯೋ ನೋಡಿ. ಈ ಥರ ಕೊಟ್ಟಿದ್ದೆ. ನೆಕ್ಸ್ಟ್ ಅನ್ಬಾಕ್ಸ್ ಮಾಡೋಣ ಬನ್ನಿ. ನೆಕ್ಸ್ಟ್ ಇದು. ಸೊ ಇವತ್ತು ಬಂದಿದ್ದು ಪ್ರಾಡಕ್ಟ್ ಇದು. ಇದು ಬಬಲ್ಸ್ ಇದೆಯಲ್ಲ, ಇದನ್ನು ತುಂಬ ಇಷ್ಟ ಮಾಡಬೇಕು ಅಂತ. ಸೊ ನಾನು ಆಲ್ಮೋಸ್ಟ್ ಯಾವುದಾದ್ರು ಪ್ರಾಡಕ್ಟ್ ಏನಾದರೂ ತೊಗೊಂಡಾಗ ಹಿಂಗೆ ಬಂದರೆ ಹಿಂಗೇನೆ. ಸೊ ಇದನ್ನು ಸೇಫಾಗಿ ಮಡಿಕೊಳ್ತೀನಿ. ಆಚೆ ಆಟಾಡಮ್ಮ. ಸೊ ಇದು ಲೈಟ್, ಸ್ಟ್ರೀಟ್ ಲೈಟ್ ಅಂತ ಏನೋ ಬರುತ್ತಲ್ಲ, ಸೊ ಕಿಚನ್ಗೆ. ಸೊ ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇದು ನಾನು ಕಿಚನ್ ಮೇಕ್ ಓವರ್ ಒಂದು ಕಿಚನ್ ಮೇಕ್ ಓವರ್ದು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಇದನ್ನೆಲ್ಲ ನಾನು ಈ ಒಂದು ಲೈಟ್ ಏನಿದೆ ಸೊ ಇದೆಲ್ಲ ಹಾಕ್ತೀನಿ. ಸೊ ನೋಡ್ಬೋದು ನೀವು ನೆಕ್ಸ್ಟ್ ಒಂದು. ಸೊ ತುಂಬ ಚೆನ್ನಾಗಿದೆ ಲೈಟು. ಈ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಎಸ್, ಒಂದು ಬಂದು ಇದು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸರಿ ಎಲ್ಲ ಬಂದ್ಬಿಡ್ತೀವಿ ಇವತ್ತು. ಸೊ ಟೋಟಲ್ ಆಗಿ ಅದಕ್ಕೆ ಅನ್ಬಾಕ್ಸ್ ಮಾಡೋಣ. ನಮಗೆ ಇನ್ನೂ ಬರೋದಿದೆ, ಇನ್ನೂ ತುಂಬ ಆರ್ಡ್ರು ಬರೋದಿದೆ. ಸೊ ಗೈಸ್, ಇದನ್ನು ಸಹ ಲೈಟೇ. ಸೊ ಇದು ತೋರಿಸ್ತೀನಿ ಹೇಗಿದೆ ಅಂತ. ಸೊ ಗೈಸ್, ಈ ಥರ ಬರುತ್ತೆ ಲೈಟು. ಸೊ ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೆ ನಾನು ಇದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಏನು ಅಂತ. ಸೊ ಸೈಡಲ್ಲಿ ಫೋಟೋಸ್ ಹಾಕಿರ್ತೀನಿ ಯಾವ ಥರ ಇದೆ ಅಂತ. ಇದು ಗೊತ್ತಾಗ್ತಾ ಇಲ್ಲ, ಬಟ್ ಸೈಡಲ್ಲಿ ಫೋಟೋಸ್ ಹಾಕಿರ್ತೀನಿ ನೋಡ್ಕೊಂಬೋದು. ಸ್ಮಾಲ್ ಲೈಟ್ ಬರುತ್ತಲ್ಲ ಅದಿದು, ತುಂಬ ಚೆನ್ನಾಗಿದೆ. ಸೊ 1, 2, 3, 4, 5, 6 ಪೀಸಸ್ ಬಂದಿದೆ ನನಗೆ. ಸೊ ಇದು ಪ್ರೈಸು ಹಾಗೆಯೇ ಇದು ಹೇಗಿದೆ ಅನ್ನೋದು ಐಡಿಯಾ ನಾನು ಹೇಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ, ಚೆಕ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಬಾಕ್ಸು. ನೋಡೋಣ ಹೇಗೆ ಬಂದಿದೆ, ಏನು ರಿಟರ್ನ್ ಇರುತ್ತಾ, ಎಕ್ಸ್ಚೇಂಜ್ ಆಗಿರುತ್ತಾ ಅಂತ. ಬಿಕಾಸ್ ನಾನು ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದೆ. ಸೊ ತುಂಬ ಇಷ್ಟಪಟ್ಟಿದ್ದೆ, ಅದನ್ನು ಸಹ ಎಕ್ಸ್ಚೇಂಜ್ ಮಾಡಿಬಿಟ್ಟೆ. ನಾನು ಆರ್ಡ್ರ್ ಮಾಡಿದ್ದೆ ಬೇರೆ, ಅಲ್ಲಿ ಬಂದಿದೆ ಬೇರೆ, ಹಂಗಾಗೋಗಿತ್ತು. ಸೊ ಅದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ರೈಸ್ ಕಪ್ಪು ಈ ಥರ. ಸೊ 1, 2, 3, 4, 5,
6 7 8. ಸೊ 8 ಪೀಸ್ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ 8 ಪೀಸ್ ಬಂದಿದೆ. ಸೊ ಲಾಸ್ಟಲ್ಲಿ ನಿಮಗೆ ವಿಡಿಯೋ ತೋರಿಸ್ತೀನಿ ಯಾವ್ಯಾವುದು ಅಂತ. ಸೊ ನೋಡ್ತಾ ಇರ್ಬೋದು 8 ಪೀಸಸ್ ಬಂದಿದೆ. 8 ಪೀಸ್ ಬಂದಿದೆ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಓಕೆ ಪರವಾಗಿಲ್ಲ, ಚೆನ್ನಾಗಿದೆ. ಇದ್ರ ಪ್ರೈಸು ಸಹ ನಾನು ಸೈಡಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೋಡ್ತಾ ಇರ್ಬೋದು ಬಂದಿದ್ದು. ಸೊ ಇದು ತುಂಬ ವೆಯ್ಟ್ ಇದೆ ಗಾಯ್ಸ್, ಏನು ಅಂತ ನನಗೆ ಇನ್ನೂ ಗೊತ್ತಾಗ್ತದೆ ಅಲ್ಲಿ ಬಾಗ್ಲ. ಸೊ ಇದು ತುಂಬ ವೆಯ್ಟ್ ಇದೆ, ಏನು ಅಂತ ಗೊತ್ತಿಲ್ಲ. ಸೊ ಓಪನ್ ಮಾಡಿ. ಸೊ ನೋಡಿ, ಇದು ಆಲ್ಕಿ ಅಂತಾರೆ. ಸೊ ಇದನ್ನ ಕೊಟ್ಟಿದ್ದಾರೆ, ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಸೊ ನೋಡ್ತಾ ಇರ್ಬೋದು. ನೋಡಿ ಗ್ಲಾಸಸ್ಸು 2 ಇದೆ. ಆ್ಯಂಡ್ ನೆಕ್ಸ್ಟು ಇನ್ನೂ ಇದೆ ಇಲ್ಲಿ. ಇರಮ್ಮ ಕೊಡ್ತೀನಿ, ಒಂದು ನಿಮಿಷ ಕುತ್ಕೊಳ್ಳಿ. ಸೊ ಇನ್ನೂ 2. ಈ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಈ ಪ್ರಾಡಕ್ಟ್ ಯಾವಾಗ ಬರುತ್ತೋ ಅಂತ. ಸೊ ಹೇಗೆ ಬರುತ್ತೋ ಯಾವಾಗ ಬರುತ್ತೋ ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನೋಡ್ತಾ ಇರ್ಬೋದು 6 ಪೀಸಸ್ ಬಂದಿದೆ. 6 ಪೀಸಸ್ ನೋಡ್ತಾ ಇರ್ಬೋದು. 6 ಪೀಸ್ ಬಂದಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ನಾವು ಆಯಿಲ್ನ ಹಾಕ್ತೀವಲ್ಲ, ಸೊ ಬಾಟಲ್ಗೆ ಇರಮ್ಮ ಒಂದು ನಿಮಿಷ, ಆಯಿಲ್ನ ಹಾಕ್ತೀವಲ್ಲ ಬಾಟಲ್ಗೆ. ಸೊ ಆ ಟೈಮಲ್ಲಿ ಇದನ್ನು ನಾವು ಪ್ರೆಸ್ ಮಾಡೋದು. ಸೊ ಅದನ್ನು ನಾನು ನಿಮಗೆ ಕಿಚನ್ ಬ್ಲಾಗ್ ಮಾಡಿದಾಗ ತೋರಿಸ್ತೀನಿ ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಬ್ರಷಸ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಚಪಾತಿ ನಾವು ಸ್ಪ್ರೆಡ್ ಮಾಡೋಕ್ಕೋಸ್ಕರ ಇವ್ರಿಗೆ ಬ್ರಷನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬಾಟಲ್ದು. ಸೊ ಕ್ಯಾಪು ಏನಿದೆ ಅದು. ತುಂಬ ಹುಷಾರಾಗಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು. 2 ಬಾಟಲ್ ಬಂದಿದೆ. ತುಂಬ ಚೆನ್ನಾಗಿದೆ. ಲೆಂತ್ ಇದೆ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಕ್ಯಾಪ್ ಹೆಂಗೆ ಕೊಟ್ಟಿದ್ದಾರೋ, ಸೊ ಅದನ್ನು ಇಲ್ಲಿಗೆ ಪ್ರೆಸ್ ಮಾಡೋದಷ್ಟೇ, ಇಲ್ಲ ಆಯಿಲ್ಗೋಸ್ಕರ ಅಂತ ನಾನು ಆರ್ಡರ್ ಮಾಡಿದೆ. ತುಂಬ ಚೆನ್ನಾಗಿದೆ. ಫಸ್ಟ್ ಪ್ರಾಡಕ್ಟ್ ಅಂದರೆ ಇದು. ಸೊ ಇದು ಇನ್ನೂ ಒಂದು ಪೀಸ್ ಆರ್ಡರ್ ಮಾಡಿದ್ದೀನಿ. ಇದು ಅನ್ಬಾಕ್ಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ಒಂದು ಸ್ಟೋರೇಜ್ ಬಾಕ್ಸ್. ಸೊ ನೋಡ್ತಾ ಇರ್ಬೋದು ಸ್ಟೋರೇಜ್ ಬಾಕ್ಸು. ಸೊ ಇದು ಈ ಥರ ಬಂದಿದೆ. 6 ಪೀಸ್ ಬಂದಿದೆ. 6 ಪೀಸ್ಗೆ ಸೊ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. 1 kg ಅನಿಸುತ್ತೆ, 1 kg ಹಿಡಿಯುತ್ತೆ ಅದಕ್ಕೆ. ಸೊ ತುಂಬ ಚೆನ್ನಾಗಿದೆ ಗೈಸ್. ಇದು ಟೋಟಲ್ ಆಗಿ 6 ಪೀಸ್ ಬಂದಿದೆ. ಸೊ ಇದ್ರ ಪ್ರೈಸ್ ನಾನು ಸೈಡಲ್ಲಿ ಹಾಕಿರ್ತೀನಿ, ನೋಡ್ಕೊಬೋದು. ಸೊ ಇನ್ನೂ ಆರ್ಡರ್ ಬರೋದಿದೆ, ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಬರುತ್ತೋ ಅಂತ. ಸೊ ನೋಡೋದಲ್ಲ ಫ್ರೆಂಡ್ಸ್, ಎಷ್ಟೆಲ್ಲ ಕಿಚನ್ ಮೇಕೋವರ್ಗೋಸ್ಕರ ಎಷ್ಟೆಲ್ಲ ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಅಂತ. ಸೊ ಈ ಪ್ರಾಡಕ್ಟೆಲ್ಲ ನಾನು ಇನ್ನು ಕಿಚನ್ ಮೇಕೋವರ್ ಮಾಡೋ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಪ್ರಾಡಕ್ಟ್ ಅನ್ನೋದಾದರೆ ಸೊ ನನಗೆ ಕಮೆಂಟ್ ಮಾಡಿ. ಸೊ ನಾನು ಲಿಂಕ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ನನಗೆಲ್ಲ ಪ್ರಾಡಕ್ಟು ಇಷ್ಟ ಆಯಿತು, ನನಗೆ ತುಂಬ ಇಷ್ಟ ಆಯಿತು. ಬಟ್ ತುಂಬ ಅಂದರೆ ತುಂಬ ಕ್ಯೂಟ್ ಆ್ಯಂಡ್ ತುಂಬ ಇಷ್ಟ ಆಗಿದೆ ಅಂದರೆ ಈ ಒಂದು ಆಯಿಲ್ದು ಬಾಟಲು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಪ್ಲಾಸ್ಟಿಕ್ದು ಲೀವ್ಸ್ ಏನಿದೆ ಅದು ಓಪನ್ ಆಗುತ್ತೆ ಕರೆಕ್ಟ್ ಹಿಂಗಿದೆ. ತುಂಬಾ ಚೆನ್ನಾಗಿದೆ.
ತುಂಬಾ ಇಷ್ಟ ಆಯಿತು. ಯಾವಾಗ ಕಿಚನ್ ಮೇಕ್ ಓವರ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟು ಪ್ರಾಡಕ್ಟಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.